ಯೋಗಿಗಳಾಗಿ ಜ್ಞಾನಿಗಳಾಗಿ ಯೋಗಿಗಳಾಗಿ ಜ್ಞಾನಿಗಳಾಗಿ ಯೋಗಿ ಜೀವನ ಬಹುಪ್ರಿಯವೂ ಯೋಗಿ ಜೀವನ ಬಹುಪ್ರಿಯವೂ ಯೋಗಿಗಳಾಗಿ ಜ್ಞಾನಿಗಳಾಗಿ ಸಂದೇಶ ನೀಡುತ್ತಿಹ ಸಂಗಮ ಯುಗದಲ್ಲಿ ಪರಮಪಿತ ಶಿವ ಸಂದೇಶ ನೀಡುತ್ತಿಹ ನೀವೇ ಅವಿನಾಶಿ ಶ್ರೇಷ್ಠಾತ್ಮರು ನೀವೇ ಅವಿನಾಶಿ ಶ್ರೇಷ್ಠಾತ್ಮರು ತಿಳಿಯಿರಿ ನೀವೆನುತ ಯೋಗಿಗಳಾಗಿ ಜ್ಞಾನಿಗಳಾಗಿ ಯೋಗಿಗಳಾಗಿ ಜ್ಞಾನಿಗಳಾಗಿ
ಆತ್ಮಸ್ವರೂಪ ಜ್ಯೋತಿ ರೂಪ ಆತ್ಮಸ್ವರೂಪ ಜ್ಯೋತಿ ರೂಪ ಆತ್ಮಸ್ವರೂಪ ಜ್ಯೋತಿ ರೂಪ ನನ್ನ ರೂಪ 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 ಜ್ಯೋತಿ ರೂಪ ಆತ್ಮಸ್ವರೂಪ 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 ಜ್ಯೋತಿ ರೂಪ ನನ್ನ ರೂಪ 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 ಜ್ಯೋತಿ ರೂಪ ಆತ್ಮ ಆತ್ಮ ಜ್ಯೋತಿ ಜ್ಯೋತಿ 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 ಓಂ ಶಾಂತಿ. ಗುಡ್ ಮಾರ್ನಿಂಗ್ ಬಾಬಾ. ನಾನು ಆತ್ಮನಾಗಿದ್ದೇನೆ. ಬಾಬಾ, ನಿಮ್ಮ ಸಮ್ಮುಖದಲ್ಲಿ ನಾನು ನಿಮ್ಮನ್ನು ನನ್ನ ಹೃದಯದಲ್ಲಿ ಸಮಾವೇಶ ಮಾಡಿಕೊಂಡಿದ್ದೇನೆ. ನಿಮ್ಮ ಆರಾಮಕ್ಕಾಗಿ ನನ್ನ ಈ ಹೃದಯ ಬಹಳ ಸುಂದರ ಪವಿತ್ರ ಸ್ಥಳವಾಗಿದೆ. ನಿಮ್ಮನ್ನು ನನ್ನ ಹೃದಯದಲ್ಲಿ ಕೂರಿಸಿಕೊಂಡು ನನ್ನ ಜೀವನ ಬಹಳ ಸುಖಿಯಾಗಿದೆ.
ಬಾಬಾ, ನನಗೆ ಕೇವಲ ನಿಮ್ಮ ನೆನಪಿರಲಿ, ಬೇರೆ ಏನೂ ಸಹ ನೆನಪಿರದಿರಲಿ ಬಾಬಾ. ನಾನು ಎಲ್ಲಿ ನೋಡಿದರೂ ನೀವೇ ಕಾಣಿಸಬೇಕು. ಏನು ಕೇಳಿಸಿಕೊಂಡರೂ ನಿಮ್ಮ ಮಾತುಗಳನ್ನೇ ಕೇಳಿಸಿಕೊಳ್ಳಬೇಕು. ಆ ಪರಮ ಪ್ರಿಯ ಸರ್ವಶ್ರೇಷ್ಠ ತಂದೆಯ ಮೇಲೆ ನಾನು ಬಲಿಹಾರಿಯಾಗಿದ್ದೇನೆ. ಆ ತಂದೆಯ ಪವಿತ್ರ ಪ್ರೀತಿಯಲ್ಲಿ ನಾನು ಸಮಾವೇಶನಾಗಿದ್ದೇನೆ. ತಂದೆಯ ಪ್ರೀತಿ ನಿರಂತರವಾಗಿ ನನ್ನ ಮೇಲೆ ಸುರಿಯುತ್ತಿದೆ. ಅವರ ಪ್ರೀತಿಯಲ್ಲಿ ಎಷ್ಟು ಆನಂದವಿದೆ, ಎಷ್ಟು ಶಕ್ತಿ ತುಂಬಿಕೊಂಡಿದೆ. ಎಷ್ಟು ಪವಿತ್ರ ನೆನಪು, ಪವಿತ್ರ ಪ್ರೀತಿ. ಈ ನೆನಪಿನಿಂದ ನನ್ನ ಸಮಸ್ತ ವಿಕರ್ಮಗಳು ಭಸ್ಮವಾಗುತ್ತಿದೆ. ಯಾವಾಗ ನಾನು ತಂದೆಯ ಪ್ರೀತಿಯಲ್ಲಿ ಸಮಾವೇಶವಾಗಿ ಬಿಡುತ್ತೇನೆ, ಇದೇ ಮನ್ಮನಾಭವ ಸ್ಥಿತಿಯಾಗಿದೆ. ಪ್ರತಿ ಶ್ವಾಸದಲ್ಲಿ ಬಾಬಾ, ನನ್ನ ಬಾಬಾ, ಈ ಪವಿತ್ರ ಪ್ರೀತಿಯನ್ನು ಅಂತಃಕರಣದಿಂದ ಅನುಭವ ಮಾಡಿ. ಬಾಬಾರವರನ್ನು ಹೃದಯದಲ್ಲಿ ಕೂರಿಸಿಕೊಂಡು ನಾನು ವ್ಯರ್ಥ ಚಿಂತನೆಗಳಿಂದ ಭಿನ್ನನಾಗಿದ್ದೇನೆ. ಕ್ವೆಶ್ಚನ್ ಮಾರ್ಕ್ನಿಂದ ಭಿನ್ನನಾಗಿದ್ದೇನೆ. ಬಾಬಾರವರನ್ನು ಹೃದಯದಲ್ಲಿ ಕೂರಿಸಿಕೊಂಡು ನಾನು ಪರಮಾನಂದದ ಸ್ಥಿತಿಯಲ್ಲಿದ್ದೇನೆ. ವಾಹ ಬಾಬಾ, ವಾಹ ಬಾಬಾ, ನೀವು ನನಗಾಗಿ ಏನೆಲ್ಲ ಮಾಡಿದ್ದೀರಿ, ಆ ಪ್ರೀತಿ ಹಾಗೂ ಉಪಕಾರ ನಾನು ಎಂದೂ ಮರೆಯೋದಿಲ್ಲ. ನನ್ನ ಕೈ ಸದಾ ನಿಮ್ಮ ಕೈಯಲ್ಲಿ, ನಿಮ್ಮ ಕೈ ಸದಾ ನನ್ನ ತಲೆಯ ಮೇಲೆ. ನಾನು ನಿಮ್ಮ ಸುರಕ್ಷಾ ಕವಚದಲ್ಲಿ ಸದಾ ಸುರಕ್ಷಿತನಾಗಿದ್ದೇನೆ.
ಬಾಬಾ, ನಿಜವಾಗಿಯೂ ನಿಮ್ಮನ್ನು ಬಿಟ್ಟು ನನಗೆ ಯಾರೂ ಬೇಡ. ನೀವೇ ನನ್ನ ಸರ್ವಸ್ವವಾಗಿದ್ದೀರಿ, ನನ್ನ ಶಕ್ತಿಯಾಗಿದ್ದೀರಿ, ನನ್ನ ಪ್ರಾಣವಾಗಿದ್ದೀರಿ. ಬಾಬಾ, ನಿಮಗೆ ಏನು ಒಳ್ಳೆಯದೆನಿಸುತ್ತದೆ ಅದನ್ನೇ ಮಾಡುತ್ತೇನೆ. ಐದು ನಿಮಿಷಗಳ ಕಾಲ ಈ ತಂದೆಯ ಪವಿತ್ರ ಪ್ರೀತಿಯಲ್ಲಿ ಕಳೆದು ಹೋಗಿ कैसे बताऊं मन के ये भाव, बाबा को पाऊं हर पल पास। कैसे बताऊं मन के ये भाव, बाबा को पाऊं हर पल पास। हर कदम कदम पे है बाबा तेरा साथ। चमके उठे हैं सूरज चाँद, झूम रहे हैं ज़मीं आसमां। ढल गई है सुबह शाम, सुबह शाम। कैसे बताऊं मन के ये भाव। तेरी छवि है निराली, महक उठी है कलियां सारी। जीवन में छाई है हरियाली, जो अनुभव करे वही भाग्यशाली। साथ तेरी हम रह पाते हर कदम पे, अनुभव निराले। मुख से कहते कहीं ना जाए, कहीं ना जाए। कैसे बताऊं मन के ये भाव, बाबा को पाऊं हर पल पास। हर कदम कदम पे है बाबा तेरा साथ। कैसे बताऊं मन के ये भाव। मधुबन का
कण कण भी बाबा तुझसे मिलन की खुशबू फैलाए। लगता है हमको तो बाबा बाहें खोल तुम अपने पास बुलाए। प्यार को तेरे तरसते बाबा एक बार तो अपने पास बुला लो। दिल में यही बस है आस लगाए, आस लगाए। कैसे बताऊं मन के ये भाव, बाबा को पाऊं हर पल पास। हर कदम कदम पे है बाबा तेरा साथ। कैसे बताऊं मन के ये भाव। ಇಂದು ಇಡೀ ದಿನ ನಾನು ಬಾಬಾರವರನ್ನು ನನ್ನ ಹೃದಯದಲ್ಲಿ ಕೂರಿಸಿದ್ದೇನೆ. ಈ ಮಾತು ನಿರಂತರ ನೆನಪಿರಲಿ. ಯಾರದ್ದೇ ಬಲಹೀನತೆ, ಯಾವುದೇ ಮಾತುಗಳು, ಪರಿಸ್ಥಿತಿಗಳು ಕಂಡುಬಂದರೆ ಆಗ ನೆನಪಿಗೆ ಬರಲಿ, ನಾನು ನನ್ನ ಹೃದಯದಲ್ಲಿ ಬಾಬಾರವರನ್ನು ಕುಳಿಸಿದ್ದೇನೆ. ಆದ್ದರಿಂದ ಈ ಯಾವ ಮಾತುಗಳು ಸಹ ನನ್ನನ್ನು ಪ್ರಭಾವಿತವನ್ನಾಗಿ ಮಾಡಬಾರದು. ಒಬ್ಬ ಬಾಬಾರವರ ನೆನಪಿರಲಿ. ಈ ಹೃದಯದಲ್ಲಿ ಒಬ್ಬ ಬಾಬಾರವರ ಹೊರತು ಬೇರೆ ಯಾವುದೇ ಮಾತು ಬರದಿರಲಿ. ಮತ್ತೆ ಮತ್ತೆ ನಿಮ್ಮ ಹೃದಯದಲ್ಲಿ ಬಾಬಾರವರನ್ನು ನೋಡಿ, ಬಾಬಾ ನನಗೆ ಶಕ್ತಿಯನ್ನು ಕೊಡುತ್ತಿದ್ದಾರೆ, ಬಾಬಾ ನನ್ನ ಜೊತೆಯಲ್ಲಿದ್ದಾರೆ, ನನ್ನ ಹೃದಯದಲ್ಲಿಯೇ ಕುಳಿತಿದ್ದಾರೆ. ಮಾತುಗಳು ಬರುತ್ತವೆ ಹಾಗೂ ಹೋಗುತ್ತವೆ, ಆದರೆ ಬಾಬಾ ಸದಾ ನನ್ನ ಹೃದಯದಲ್ಲಿಯೇ ಕುಳಿತಿದ್ದಾರೆ, ನನ್ನವರಾಗಿದ್ದಾರೆ, ನನಗಾಗಿಯೇ ಕುಳಿತಿದ್ದಾರೆ. ಮತ್ತೆ ಮತ್ತೆ ಅವರನ್ನು ನೋಡಿ ಖುಷಿಯಾಗಿರಿ. ಒಬ್ಬರ ನೆನಪಿನಲ್ಲಿ ಪರಮ ಆನಂದವನ್ನು ಅನುಭವ ಮಾಡಿ. ಕಡಿಮೆ ಎಂದರೆ ದಿನದಲ್ಲಿ 3 ಬಾರಿ 5 ನಿಮಿಷಗಳ ಕಾಲ ನೆನಪಿಸಿಕೊಳ್ಳಿ, ಬಾಬಾರವರು ನನ್ನ ಹೃದಯದಲ್ಲಿ ಕುಳಿತಿದ್ದಾರೆ. ಒಬ್ಬರ ಹೃದಯದಲ್ಲಿ
ಬಾಬಾರವರ ಹೃದಯದಲ್ಲಿ ನಾನು ಕುಳಿತಿದ್ದೇನೆ. ನನ್ನ ಹೃದಯದಲ್ಲಿ ಬಾಬಾ ಕುಳಿತಿದ್ದಾರೆ. ಸಂಗಮ ಯುಗದಲ್ಲಿ ಸ್ವಯಂ ಪರಂಪಿತಾ ಪರಮಾತ್ಮ ಸತ್ಯಂ ಶಿವಂ ಸುಂದರಂ ತಂದೆ ನಮ್ಮನ್ನು ಅನೇಕ ವರದಾನಗಳಿಂದ ಶೃಂಗರಿತರನ್ನಾಗಿ ಮಾಡಿದ್ದಾರೆ. ವರದಾನಗಳ ಮಾಲೆಯನ್ನು ತೊಡಿಸಿ ವರದಾನಿ ಮೂರ್ತಿಯನ್ನಾಗಿ ಮಾಡಿದ್ದಾರೆ. ನನ್ನ ಮಧುರ ಮಗು, ನನ್ನ ಅಗಲಿ ಹೋಗಿ ಸಿಕ್ಕಿರುವ ಮಗು, ಪ್ರೀತಿಯ ಮಗು, ಎಂದು ಹೇಳಿ ನಮ್ಮ ಮಲಗಿರುವಂತಹ ಶಕ್ತಿಗಳನ್ನು ಜಾಗರೂಕ ಮಾಡಿಸಿದರು. ऐसे नहीं समझे कि हमारे से बाप दादा का प्यार कम है. आप चाहिए भूल भी जाओ, लेकिन बाप निरंतर हर बच्चे की माला जपते रहते. ಬಾಬಾರವರ ಈ ಆತ್ಮಿಕ ಪಾಲನೆ ನಮ್ಮೆಲ್ಲರಿಗೂ ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದೆ. ಸ್ವಯಂ ಸರ್ವಶಕ್ತಿವಂತ ನನ್ನನ್ನು ಜ್ಞಾನ, ಗುಣ ಹಾಗೂ ಶಕ್ತಿಗಳಿಂದ ಶೃಂಗರಿತರನ್ನಾಗಿ ಮಾಡಿದ್ದಾರೆ. ನಾನು ಪ್ರಭು ಪಸಂದ, ಪ್ರಭು ಪವಿತ್ರ ದೃಷ್ಟಿಯಲ್ಲಿ ಬೆಳೆದಂತಹ ಆತ್ಮಿಕ ಗುಲಾಬಿಯಾಗಿದ್ದೇನೆ. ನನ್ನ ಅಕ್ಕಪಕ್ಕ ಯಾವುದೆಲ್ಲ ಮುಳ್ಳುಗಳಿವೆಯೋ ಅದೆಲ್ಲವೂ ನನ್ನ ಸುರಕ್ಷತೆಗಾಗಿದೆ.
ನನ್ನ ಕರ್ತವ್ಯ ಎಲ್ಲರಿಗೂ ಆತ್ಮೀಕತೆಯ ಸುಗಂಧವನ್ನು ಹರಡಿಸುವುದು. ಸುಗಂಧವನ್ನು ಎಂದೂ ಸಹ ಮುಚ್ಚಿಡಲು ಸಾಧ್ಯವಿಲ್ಲ. ಈ ಆತ್ಮೀಕತೆಯ ಸುಗಂಧ ದೂರ ದೂರದವರೆಗೂ ಹೋಗಿ ಪ್ರತಿ ಆತ್ಮದ ಮಿಲನ, ಪ್ರತಿ ಆತ್ಮದ ಗಮನ, ಆ ಪರಂಪಿತ ಪರಮಾತ್ಮನ ಎಡೆಗೆ ತರುತ್ತಿದೆ. ಹೇ ಆತ್ಮಗಳೇ, ಈಗ ಆತ್ಮಿಕ ತಂದೆಯನ್ನು ನೆನಪು ಮಾಡಿ. ಅವರ ನೆನಪಿನಲ್ಲಿ ಪರಮ ಸುಖ ಹಾಗೂ ಆನಂದ ಸಮಾವೇಶವಾಗಿದೆ. ಅನುಭವ ಮಾಡಿ. ಅವರು ನನ್ನಿಂದ ಎಷ್ಟು ಪ್ರೀತಿ ಮಾಡುತ್ತಾರೆ. ಎಷ್ಟು ಶಕ್ತಿಗಳನ್ನು ತುಂಬುತ್ತಾರೆ. ಅವಿನಾಶಿ ಸುಖವನ್ನು ತುಂಬುತ್ತಾರೆ. ಅನುಭವ ಮಾಡಿ. ಮಳೆಗಳ ಹನಿಯ ತರಹ ಅವರ ಪವಿತ್ರ ಪ್ರೀತಿ ಸುರಿಯುತ್ತಿದೆ. ಶಕ್ತಿಯು ತುಂಬುತ್ತಿದೆ. ಆನಂದ ತುಂಬುತ್ತಿದೆ. ಇದರಿಂದ ನನ್ನ ಹೊಳಪು ಇನ್ನಷ್ಟು ಹೆಚ್ಚುತ್ತಿದೆ. ನನ್ನ ಪರಮ ಸೌಭಾಗ್ಯವಾಗಿದೆ. ನಾನು ಭಗವಂತನ ಹೂದೋಟದ ಅವಿನಾಶಿ ಗುಲಾಬಿಯಾಗಿದ್ದೇನೆ. ಸ್ವಯಂ ಬಾಬಾರವರು ನನ್ನನ್ನು ನೋಡಿ ಪ್ರಸನ್ನರಾಗುತ್ತಿದ್ದಾರೆ. ವಹ ನನ್ನ ಮರಳಿ ಹೋಗಿ ಮತ್ತೆ ಸಿಕ್ಕಿರುವ ಮಗು. ಅವರ ದೃಷ್ಟಿ ಸದಾ ನನ್ನ ಮೇಲಿದೆ. ಭಗವಂತನ ದೃಷ್ಟಿಯನ್ನು ಪಡೆದು ನನ್ನ ಜೀವನ ಧನ್ಯವಾಗಿದೆ. ನಾನು ಚೈತನ್ಯ ಗುಲಾಬಿಯಾಗಿದ್ದೇನೆ. ಭಗವಂತನ ಹೂದೋಟದ ಗುಲಾಬಿ.
ನಾನು ಹೃದಯದಿಂದ ಅವರ ಧನ್ಯವಾದ ಮಾಡುತ್ತೇನೆ. ಬಾಬಾ, ನೀವು ನನ್ನ ಜೀವನವನ್ನು ಎಷ್ಟು ಶ್ರೇಷ್ಠವನ್ನಾಗಿ ಮಾಡಿದಿರಿ. ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡು ಸದಾ ಮುಗುಳ್ನಗುವುದನ್ನು ಕಲಿಸಿದಿರಿ. जब से मिले बाबा, तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। मैं हूँ तुम पर बलिहार, मैं हूँ तुम पर बलिहार। ओ बाबा तू मेरा संसार। तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। बरसों से प्यासी थी अखियां, दर्शन पाने तेरे बाबा। बरसों से प्यासी थी अखियां, दर्शन पाने तेरे बाबा। दिल की धड़कन यही कहती थी, कहीं मिल जाए प्यारे बाबा। जो तू मिल गया अब साकार। मैं तो हूँ तुम पर बलिहार, ओ बाबा करन करावनहार। तुम हो सृष्टि के साथ, तुम हो सृष्टि के साथ। ओ बाबा तू मेरा संसार। तुम जब से मिले बाबा, बना मधुबन मेरा जीवन। जब से मिले बाबा, बना मधुबन मेरा जीवन। मैं हूँ तुम पर बलिहार, मैं हूँ तुम पर बलिहार। ओ बाबा तू मेरा संसार। तुम जब से मिले बाबा, बना मधुबन मेरा जीवन। जब से मिले बाबा, बना मधुबन मेरा जीवन।
ತನ್ನ ಅನಾದಿ ಸ್ವರೂಪದಲ್ಲಿ ನಾನು ಅತ್ಯಂತ ಶಕ್ತಿಶಾಲಿ ಹಾಗೂ ತೇಜಸ್ವಿ. ಭೃಕುಟಿ ಕಕ್ಷದಲ್ಲಿ ನಿಜ ಸ್ವರೂಪವನ್ನು ನೋಡಿ ಸ್ವಯಂವನ್ನು ಶಕ್ತಿಶಾಲಿಯನ್ನಾಗಿ ಅನುಭವ ಮಾಡಿ. ತನ್ನ ಸ್ವರೂಪವನ್ನು ನೋಡಿ ನಾನು ಅನುಭವ ಮಾಡುತ್ತಿದ್ದೇನೆ. ನಾನು ಅತ್ಯಂತ ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ನಾನು ಆತ್ಮ ರಾಜನಾಗಿದ್ದೇನೆ. ಈ ಮನಸ್ಸು ಬುದ್ಧಿ ನನ್ನ ಸಹಯೋಗಿ ಜೊತೆಗಾರರಾಗಿದ್ದಾರೆ. ನನ್ನ ಮಾತನ್ನು ಪಾಲಿಸುತ್ತಾರೆ. ನನ್ನ ಮಾತನ್ನು ತಿಳಿದುಕೊಳ್ಳುತ್ತಾರೆ. ಆದೇಶದ ಪಾಲನೆ ಮಾಡುತ್ತಾರೆ. ಒಬ್ಬ ಶಕ್ತಿಶಾಲಿ ರಾಜ ಯಾವ ಆರ್ಡರ್ ಮಾಡುತ್ತಾನೆಯೋ ಸಹಯೋಗಿಗಳು ಆ ಮಾತುಗಳನ್ನು ಪಾಲಿಸುತ್ತಾರೆ. हे मेरे राजा बच्चे, छोटी छोटी बातों में मन बुद्धि को बिजी नहीं करो. एकांत और एकाग्रता पर विशेष अटेंशन दो. बाहर की परिस्थिति भले हलचल की हो, लेकिन मन बुद्धि को जिस समय चाहो सेकंड में एक के अंत में एकाग्र कर लो. ಆತ್ಮ ರಾಜನ ಸೀಟಿನ ಮೇಲೆ ಸ್ಥಿತರಾಗಿದ್ದು, ಹೇ ಮನಸ್ಸು ಹಾಗೂ ಬುದ್ಧಿ, ಈಗ ತನ್ನನ್ನು ತಾನು ಪರಮಧಾಮ ನಿವಾಸಿ, ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ, ಈ ಸ್ಥಿತಿಯಲ್ಲಿ ಏಕಾಗ್ರವಾಗಿ ಬಿಡಿ. ನಾನು ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ.
ಪರಮಧಾಮದಲ್ಲಿ ತನ್ನನ್ನು ತಾನು ನೋಡಿಕೊಳ್ಳಿ. ಆ ಮಹಾಜ್ಯೋತಿಯ ಸಮೀಪ ಹೊಳೆಯುತ್ತಿದ್ದೇನೆ. ತನ್ನ ಹೊಳೆಯುತ್ತಿರುವ ಸ್ವರೂಪದಿಂದ ಪ್ರಕಾಶ ಹೊರಹೊಮ್ಮುತ್ತಿದೆ. ಪರಮಧಾಮ ನಿವಾಸಿ, ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ. ಈಗ ಸ್ವಲ್ಪ ಸಮಯದಲ್ಲೇ ನಾನು ಸೂಕ್ಷ್ಮವತನವಾಸಿ ಫರಿಷ್ಠೆಯಾಗಿದ್ದೇನೆ. ಮೋಡಗಳ ಮಧ್ಯದಲ್ಲಿ ಸೂಕ್ಷ್ಮವತನ. ಇಲ್ಲಿ ನಾನು ಪ್ರಕಾಶಮಯ ಕಾಯ ಲೈಟ್ನ ಶರೀರದಲ್ಲಿದ್ದೇನೆ. ಫರಿಷ್ಠೆಯಾಗಿದ್ದೇನೆ. ಈ ಫರಿಷ್ಠ ಸ್ಥಿತಿಯಲ್ಲಿ ಸ್ವಲ್ಪ ಸಮಯದ ಕಾಲ ಸ್ಥಿತರಾಗಿ ಬಿಡಿ. ಈ ಫರಿಷ್ಠ ಸ್ವರೂಪದ ಹೊಳೆಯುತ್ತಿರುವ ಡ್ರೆಸ್ ಹಾಕಿಕೊಂಡು ಎಲ್ಲ ಬಂಧನಗಳಿಂದ, ಎಲ್ಲ ಹೊರೆಯಿಂದ ಮುಕ್ತನಾಗಿದ್ದೇನೆ. ಈಗ ಮನಸ್ಸು ಹಾಗೂ ಬುದ್ಧಿಗೆ ಆದೇಶ ಕೊಡಿ. ಸಂಗಮಯುಗವಾಸಿ, ಕಲ್ಪವೃಕ್ಷದ ಜಡದಲ್ಲಿ ಬಾಬಾ ಹಾಗೂ ಮಮ್ಮಾರವರ ಜೊತೆ ನಾನು ಶ್ರೇಷ್ಠ ಬ್ರಾಹ್ಮಣನಾಗಿದ್ದೇನೆ. ನನ್ನ ಮೇಲೆ ಬಾಬಾ ಹಾಗೂ ಮಮ್ಮಾರವರ ದೃಷ್ಟಿ ಇದೆ. ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಈ ಸುಂದರ ಚಿತ್ರದ ಆನಂದವನ್ನು ಪಡೆಯಿರಿ. ಕಲ್ಪವೃಕ್ಷದ ಜಡದಲ್ಲಿ ಬಾಬಾ ಹಾಗೂ ಮಮ್ಮಾರವರ ಸಾನ್ನಿಧ್ಯದಲ್ಲಿ ಅವರ ವರದಾನಿ ಹಸ್ತದ ಛತ್ರ ಛಾಯೆಯಲ್ಲಿ ನಾನು ಬ್ರಾಹ್ಮಣ ಆತ್ಮ ವಿರಾಜಮಾನನಾಗಿದ್ದೇನೆ. ಈ ಆತ್ಮಿಕ ಡ್ರಿಲ್ ಅನ್ನು ಮತ್ತೆ ಮತ್ತೆ ಮಾಡಿ. ಇದರಿಂದ ಮನಸ್ಸು ಹಾಗೂ ಬುದ್ಧಿ ಏಕಾಗ್ರತೆಯ ಮೂಲಕ ಶಕ್ತಿಗಳ ಅನುಭವ ಮಾಡುತ್ತದೆ. ನೆನಪಿರಲಿ,
ಸೀಟಿನ ಮೇಲೆ ಸೆಟ್ ಆಗಿ ಆದೇಶವನ್ನು ಕೊಡಬೇಕು. ಪರಿಶೀಲನೆ ಮಾಡಿಕೊಳ್ಳಬೇಕು. ನಾನು ಸೀಟಿನ ಮೇಲೆ ಸೆಟ್ ಆಗಿದ್ದೇನೆಯೇ ಅಥವಾ ಇಲ್ಲವೇ? मैं राजा हूँ, बड़ी शान से जीवन सैर करूं, ये रथ मेरा, मैं राजा हूँ, बड़ी शान से जीवन सैर करूं. ये इंद्रियां है घोड़े, गलत नहीं दौड़े, लगाम मेरे गुरु ने पकड़ी है. मैं मन बुद्धि का साक्षी हूँ, बड़ी शान से जीवन सैर करूं, ये रथ मेरा, मैं राजा हूँ, बड़ी शान से जीवन सैर करूं. मैं राजा इस तन का, जीवन के चमन का, यहाँ तो सदा ही बहारे हैं. जहाँ जाऊँ खुशी पाऊँ, बड़ी शान से जीवन सैर करूं, ये रथ मेरा, मैं राजा हूँ, बड़ी शान से जीवन सैर करूं. मेरा न कोई दुश्मन, सभी से अपनापन, विचारों का सारा है खेल यहाँ. सुजागी का मैं दीप बनूं, बड़ी शान से जीवन सैर करूं, ये रथ मेरा, मैं राजा हूँ, बड़ी शान से जीवन सैर करूं. ये प्रकृति मेरी दासी, मैं पुरुष अविनाशी, मेरे से ही सारा जगत है बना. मैं आत्म निश्चय में रहता हूँ, बड़ी शान से जीवन सैर करूं, ये रथ मेरा, मैं राजा हूँ, बड़ी शान से जीवन सैर करूं. ಈಗ ನಾನು ಆತ್ಮ ಎಲ್ಲ ವಿಘ್ನ ಪರಿಸ್ಥಿತಿಗಳನ್ನು ಆಟದ ರೂಪದಲ್ಲಿ ನೋಡುತ್ತಿದ್ದೇನೆ. ಇವೆಲ್ಲವೂ ನನಗೆ ಶಿಕ್ಷಣವನ್ನು ಕೊಟ್ಟು ಹೊರಟು ಹೋಗುತ್ತದೆ. ಮನಸ್ಸಿನಲ್ಲಿಯೇ ಬಾಬಾರವರೊಂದಿಗೆ ಪ್ರತಿಜ್ಞೆ ಮಾಡಿ, ಬಾಬಾ,
ನೀವು ನನಗೆ ಶಕ್ತಿಗಳನ್ನು ಕೊಟ್ಟು ಶಕ್ತಿಶಾಲಿಯನ್ನಾಗಿ ಮಾಡಿದ್ದೀರಿ. ಈಗ ನಾನು ಎಲ್ಲ ಪರಿಸ್ಥಿತಿಗಳಲ್ಲೂ ನಿಮ್ಮ ನೆನಪಿನಲ್ಲಿಯೇ ಇದೇ ನಶೆಯಲ್ಲಿ ಇರುತ್ತೇನೆ. ನಾನು ಸರ್ವಶಕ್ತಿವಂತನ ಮಗುವಾಗಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಇದೇ ನಶೆಯಲ್ಲಿ ಸ್ಥಿತನಾಗಿ ನನಗೆ ಡಿಸ್ಟರ್ಬ್ ಆಗಬಾರದು, ಅನ್ಯರನ್ನು ಡಿಸ್ಟರ್ಬ್ ಮಾಡಬಾರದು. ಬಾಬಾರವರಿಂದ ಪ್ರೀತಿ ನನ್ನ ಮೇಲೆ ಸುರಿಯುತ್ತಿದೆ. ತಂದೆಯ ಶಕ್ತಿಯನ್ನು ಪ್ರಾಪ್ತ ಮಾಡಿ ನಾನಾತ್ಮ ಸರ್ವಶಕ್ತಿವಂತನ ಪ್ರೀತಿಯ ಕರ್ಮಕ್ಷೇತ್ರದಲ್ಲಿ ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿರುತ್ತೇನೆ. मीठे बच्चे, तुम चिंता क्यों करते हो? मैं बैठा हूं ना। जब सर्वशक्तिमान बैठा है तो चिंता किस बात की? बच्चे, मेरे बने हो तो कभी मायूस या दिल शिकस्त नहीं होना। बाबा बैठा है ना। ತನ್ನ ಮನಸ್ಸನ್ನು ತಂದೆಯ ನೆನಪಿನಲ್ಲಿ ಏಕಾಗ್ರ ಮಾಡಿರಿ. ತನ್ನ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿ जे तुम
हम सभी के पुरुषार्थ का अंतिम लक्ष्य है ब्रह्मा बाप समान बनना। उनके जैसी ही संपूर्ण कर्मातीत अवस्था को प्राप्त करना। ऐसी ऊंची स्थिति का अनुभव करने के लिए साकार बाप के चरित्र और चित्र को सदा सामने रखो। ಯಾವ ಆತ್ಮಗಳು ತಂದೆಯ ಸಮಾನರಾಗಲು ಬಯಸುತ್ತಾರೆ, ಪಾಸ್ ವಿತ್ ಆನರ್ ಆಗಲು ಬಯಸುತ್ತಾರೆ, 108 ಮಣಿಗಳಲ್ಲಿ ಬರುವ ಇಚ್ಛೆ ಯಾರಿಗಿದೆ? ಇಂತಹ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಬ್ರಹ್ಮ ಬಾಬಾ ಹೇಗಿದ್ದರು, ಯಾವ ರೀತಿ ಮಾತನಾಡುತ್ತಿದ್ದರು, ಹೇಗೆ ನಡೆದಾಡುತ್ತಿದ್ದರು ಹಾಗೂ ಯಾವ ರೀತಿಯಲ್ಲಿ ತಂದೆಯ ನೆನಪಿನಲ್ಲಿ ಮಗ್ನರಾಗಿರುತ್ತಿದ್ದರು, ಈ ಎಲ್ಲ ವಿಚಾರಗಳು ನಡೆಯುತ್ತದೆ. ಇಂದು ನಾವು ಬ್ರಹ್ಮ ತಂದೆಯ ಸಮಾನ ಸ್ಥಿತಿಯ ಅನುಭವ ಮಾಡಲು ಸಾಕಾರ ತಂದೆಯ ಆ ದಿನಗಳ ಸ್ಮೃತಿಗಳನ್ನು ಎಮರ್ಜ್ ಮಾಡೋಣ. ಯಾವಾಗ ಪ್ರೀತಿಯ ಬಾಬಾ ತನ್ನ ಕರ್ಮಾತೀತ ಅವಸ್ಥೆಯ ಸಮೀಪ ಇದ್ದರು, ತನ್ನ ಸಾಕಾರ ದೇಹದಲ್ಲಿ ಇದ್ದರೂ ಸಹ ಉಪರಾಮರಾಗಿದ್ದರು. ಭಲೆ ಬಾಬಾ ದೇಹದಲ್ಲಿದ್ದರು, ಆದರೆ ದೇಹದ ಭಾನ ಪೂರಿ ತರಹ ಸಮಾಪ್ತಿಯಾಗಿ ಬಿಟ್ಟಿತ್ತು. ವಿದೇಹಿಯಾಗಿ ಕೇವಲ ಒಬ್ಬ ಶಿವಬಾಬಾರವರು ನೆನಪಿನಲ್ಲಿ ಒಂದೇ ಸಮನೆ ಮಗ್ನ ಅವಸ್ಥೆ. ಎದುರಿನಲ್ಲಿ ಯಾರನ್ನೇ ನೋಡುತ್ತಲೂ ಸಹ ಮನಸ್ಸು ಬುದ್ಧಿ ಪರಮಧಾಮದಲ್ಲಿ, ಈ ಸಾಕಾರ ಪ್ರಪಂಚದಲ್ಲಿದ್ದರೂ ಸಹ ಮನಸ್ಸು ಹಾಗೂ ಬುದ್ಧಿಯಿಂದ ಬಾಬಾರವರು ಆಕಾರಿ ಹಾಗೂ ನಿರಾಕಾರಿ ವತನದಲ್ಲಿ ಇರುತ್ತಿದ್ದರು. ಹಾಗಾದರೆ ಬನ್ನಿ, ಇಂದು ನಾವು ಸಹ ಇಂತಹ ಅವಸ್ಥೆಯ ಅನುಭವವನ್ನು ಮಾಡೋಣ.
ಸೃಷ್ಟಿಯ ಈ ಅಂತಿಮ ಘಳಿಗೆಗಳಲ್ಲಿ ಸಮಯದ ಕರೆಯೂ ಇದೇ ಆಗಿದೆ. ತಂದೆಯ ಸಮಾನರಾಗಿ ಈಗ ಮನೆಗೆ ಹೋಗಬೇಕು. ಹಾಗಾದರೆ ಬನ್ನಿ, ನಾವು ಸಹ ನಮ್ಮ ಮನೆಗೆ ಹೋಗುವ ಪೂರ್ವ ತಯಾರಿಯನ್ನು ಮಾಡೋಣ. ತನ್ನ ಅಂತಃಕರಣದಿಂದ ಕೇಳಿರಿ, ಈ ಹಳೆಯ ಪ್ರಪಂಚದ ಯಾವುದೇ ವ್ಯಕ್ತಿ, ವೈಭವ, ವಸ್ತುವಿನಲ್ಲಿ ಆಕರ್ಷಣೆ ಇಲ್ಲ ತಾನೆ? ಇಲ್ಲಿನ ಯಾವುದೇ ವಸ್ತು ನಮ್ಮನ್ನು ತನ್ನ ಕಡೆ ಆಕರ್ಷಣೆಯಂತೂ ಮಾಡುವುದಿಲ್ಲ ಅಲ್ಲವೇ? ಈ ಕಲಿಯುಗಿ ಸಂಬಂಧಗಳು ಸೂಕ್ಷ್ಮ ಹಗ್ಗಗಳ ಬಂಧನ ನಮಗೆ ಇಲ್ಲ ಅಲ್ಲವೇ? ಎಲ್ಲ ಬಂಧನಗಳನ್ನು ಮುರಿದು ಎಲ್ಲರನ್ನು ಬಿಟ್ಟು ಈಗ ನಾನಾತ್ಮ ಒಬ್ಬಂಟಿಯಾಗಿ ಮನೆಗೆ ಹೋಗಬೇಕು. ನನ್ನ ಬಾಬಾ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಮತ್ತೆ ಮತ್ತೆ ಈ ಸ್ಮೃತಿಯನ್ನು ತಂದುಕೊಳ್ಳಿ, ಈಗ ಮನೆಗೆ ಹೋಗಬೇಕು. ಈ ಎಲ್ಲ ಜ್ಞಾನದ ಸಾರವೂ ಇದೇ ಆಗಿದೆ. ಈಗ ಮನೆಗೆ ಹೋಗಬೇಕು. जिसे मिलने को आए है परमात्मा, उनसे प्यारा नहीं कोई संसार में। फिर क्यों भटके हो जग की कारागार में। भूल जा सारी दुनिया को ऐ आत्मा। उसको बसा के तो देखो सही, मन मना भव का मंत्र न भूलो कभी। मन मना भव का मंत्र न भूलो कभी। याद आती रहे हर घड़ी एक की, एक में है सब कुछ समाया हुआ। एक में है सब कुछ समाया हुआ। फिर मिलेगा नहीं ऐसा मौका तुम्हें। फिर मिलेगा नहीं ऐसा मौका तुम्हें। याद से पापों का कर लो अब खात्मा। भूल जा सारी दुनिया को ऐ आत्मा।